ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ನಟ ದಳಪತಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಸಂಚಲನ ಮೂಡಿಸಿದೆ. ದಳಪತಿ ಪಾರ್ಟಿಯಲ್ಲಿ ಕನ್ನಡಿಗ ಕೂಡ ವಿಜಯ ಪತಾಕೆ ಹಾರಿಸಿದ್ದಾರೆ. ತಮಿಳುನಾಡಿನ ಮೆಟ್ಟುಪಾಳೆಯಂ ವಿಧಾನಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿರುವ ಸುನಿಲ್ ಆನಂದ್ ಅವರು ಮೂಲತಃ ಕರ್ನಾಟಕದ ತುಮಕೂರು ಜಿಲ್ಲೆಯವರಾಗಿದ್ದು, ಸುನಿಲ್ ಗೆಲುವನ್ನ ಗ್ರಾಮಸ್ಥರು ಸಂಭ್ರಮಿಸಿದ್ದಾರೆ. ಹಲವು ವರ್ಷಗಳ ಹಿಂದೆಯೇ ತಮಿಳುನಾಡಿಗೆ ವಲಸೆ ಹೋಗಿದ್ದ ಕುಟುಂಬದವರಾದ ಸುನಿಲ್ ಆನಂದ್ ಇದೀಗ ತಮಿಳುನಾಡಿನಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ತಮಿಳುನಾಡಿನಲ್ಲಿ ನೆಲೆಸಿರೋ ಶಾಸಕ ಸುನಿಲ್ ತಾತನ ಊರು ಮರೆತಿಲ್ಲ. ಪ್ರತಿ ವರ್ಷ ತುಮಕೂರಿಗೆ ಬರುವ ಸುನಿಲ್ ಆನಂದ್ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟ ಹೋಬಳಿಯ ವಡಕೆಘಟ್ಟ ಗ್ರಾಮದವರಾಗಿದ್ದಾರೆ. ಸುಮಾರು 96 ವರ್ಷಗಳ ಹಿಂದೆ ಬರಗಾಲದ ಸಮಯದಲ್ಲಿ ಉದ್ಯಮ ಆರಂಭಿಸಲು ಸುನಿಲ್ ಆನಂದ್ ಅವರ ಮುತ್ತಾತ ಊರು ತೊರೆದು ತಮಿಳುನಾಡು ಸೇರಿದ್ರಂತೆ. ಇವರ ಮುತ್ತಾತ ಬೋರೇಗೌಡ ಊರು ತೊರೆದು ತಮಿಳುನಾಡು ಸೇರ್ಕೊಳ್ತಾರೆ. ನಂತರ ಬೋರೇಗೌಡ ಮಗ ಲಿಂಗೇಗೌಡ, ನಂತರದ ತಲೆಮಾರು ಲಿಂಗೇಗೌಡನ ಮಗ ನಾಗರಾಜು, ನಂತರ ನಾಗರಾಜು ಮಗನಾಗಿ ಸುನಿಲ್ ಆನಂದ್ ತಮಿಳುನಾಡಿನಲ್ಲೇ ಹುಟ್ಟಿ ಬೆಳೆದಿದ್ದಾರೆ. ಕೃಷಿಕ ಮತ್ತು ಉದ್ಯಮಿಯಾಗಿರುವ ಸುನಿಲ್ ಅವರು ಮೂಲತಃ ತುರುವೇಕೆರೆ ತಾಲೂಕಿನ ವಡಕೆಘಟ್ಟ ಗ್ರಾಮದ ಮೂಲದವರಾಗಿದ್ದು, ಅದೇ ಗ್ರಾಮದಲ್ಲಿ ಅವರ ಚಿಕ್ಕಪ್ಪ HB ನಂಜೇಗೌಡ ಜನತಾದಳದ ಮಾಜಿ ಶಾಸಕರಾಗಿದ್ದರು. ಸುನಿಲ್ ಅವರ ತಾತ HL ಲಿಂಗೇಗೌಡ ಅವರು ಮೆಟ್ಟುಪಾಳೆಯಂನಲ್ಲಿ ಪುರಸಭೆ ಅಧ್ಯಕ್ಷರಾಗಿದ್ದರು. ತಂದೆ ನಾಗರಾಜು ಉದ್ಯಮಿಯಾಗಿದ್ದರು. ಕೋವಿಡ್ ಸಂದರ್ಭದಲ್ಲಿ ನಿಧನ ಹೊಂದಿದ್ದಾರೆ. ಮೈಸೂರಿನಲ್ಲೂ ಇವರ ಕುಟುಂಬಕ್ಕೆ ವ್ಯಾಪಾರ ಸಂಬಂಧಗಳಿವೆ. ಸುನಿಲ್ ಕುಟುಂಬ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ತುಮಕೂರಿಗೆ ಬರ್ತಲೇ ಇರ್ತಾರೆ. ಜಮೀನು, ಅಡಕೆ ತೋಟ, ರಿಯಲ್ ಎಸ್ಟೇಟ್, ಹೋಟೆಲ್ ಉದ್ಯಮ ಹೊಂದಿರುವ ಸುನಿಲ್ ಆನಂದ್ ಮೊದಲಿಗೆ AIDMK ಪಕ್ಷದ ಮೂಲಕ ರಾಜಕೀಯ ಜರ್ನಿಯನ್ನ ಶುರು ಮಾಡಿದ್ರು. ಆದರೆ ವಿಜಯ್ ಪರಿಣಾಮಕಾರಿ ಚಟುವಟಿಕೆಗಳು ಮತ್ತು ವೇಗವನ್ನ ಗ್ರಹಿಸಿ 2 ವರ್ಷಗಳ ಹಿಂದೆ TVK ಪಕ್ಷಕ್ಕೆ ಸೇರಿದ್ರು. TVK ಪಕ್ಷದಲ್ಲಿ ಉತ್ತಮ ಸಂಘಟಕರಾಗಿ ಗುರುತಿಸಿಕೊಂಡಿರುವ ಸುನಿಲ್ ಜನಪರ ವ್ಯಕ್ತಿತ್ವದಿಂದಲೇ ಮೆಟ್ಟುಪಾಳೆಯಂ ಕ್ಷೇತ್ರದಲ್ಲಿ ವಿಶ್ವಾಸ ಗಳಿಸಿದ್ದಾರೆ. TVK ಪಾರ್ಟಿಗೆ ಸೇರುವಾಗ ವಡಕೆಘಟ್ಟ ಗ್ರಾಮಕ್ಕೆ ಆಗಮಿಸಿದ್ದ ಸುನಿಲ್ ಆನಂದ್ ಕುಟುಂಬ ಸಮೇತ ಬಂದು ಮನೆ ದೇವರಿಗೆ ಪೂಜೆ ಸಹ ಸಲ್ಲಿಸಿದ್ದರಂತೆ. ಮತ್ತೊಂದು ಕಡೆ ಸುನಿಲ್ ಆನಂದ್ ಸೋದರ ಸಂಬಂಧಿಗಳು ಸಹ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ ನಾನು ಹೆಮ್ಮೆಯ ಕನ್ನಡಿಗ, ವರ್ಷಕ್ಕೆ 4-5 ಬಾರಿ ನಮ್ಮ ಊರಿಗೆ ಬಂದು ಕುಟುಂಬದ ದೇವತೆ ಮಾಯಮ್ಮ ಮತ್ತು ಆದಿಚುಂಚನಗಿರಿ ಕಾಲಭೈರವೇಶ್ವರನ ದರ್ಶನ ಪಡೀತೇನೆ ಅಂತ ಸ್ವತಃ ಸುನಿಲ್ ಆನಂದ್ ಹೇಳಿಕೊಂಡಿದ್ದಾರೆ. ಈ ಹಿಂದೆ ದೇವೇಗೌಡ ಸಿಎಂ ಆಗಿದ್ದ ಕಾಲದಲ್ಲಿ ಶಾಸಕರಾಗಿದ್ದ HB ನಂಜೇಗೌಡ ಸುನಿಲ್ ಆನಂದ್ ಸಂಬಂಧಿಯಾಗಿದ್ದಾರೆ. ಸದ್ಯ ತುರುವೇಕೆರೆಯ ಕಾಂಗ್ರೆಸ್ ಪಕ್ಷದಲ್ಲಿ ಸೋದರ ಸಂಬಂಧಿ ಸುಬ್ರಹ್ಮಣಿ ಶ್ರೀಕಂಠೇಗೌಡ ಸಕ್ರಿಯರು. ತಮಿಳುನಾಡಿನ ಮೆಟ್ಟುಪಾಳೆಯಂನಲ್ಲೇ ಶಿಕ್ಷಣದ ಬಳಿಕ ಅಲ್ಲೇ ಉದ್ಯಮ ನಡೆಸ್ತಾ ಇರುವ ಸುನಿಲ್ ಆನಂದ್ ತುಮಕೂರಿನ ತುರುವೇಕೆರೆಯಲ್ಲೂ ಸಹ ಜಮೀನು ಹೊಂದಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಸುನಿಲ್ ಅವರು 75,664 ಮತಗಳನ್ನು ಪಡೆದು 7,768 ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ದಾರೆ. ಅವರ ಎದುರಾಳಿಯಾದ ಕವಿತಾ ಕಲ್ಯಾಣ ಸುಂದರಂ 67,896 ಮತಗಳನ್ನು ಪಡೆದುಕೊಂಡಿದ್ದಾರೆ. ಈ ಬಾರಿ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಏಕೈಕ ಕನ್ನಡಿಗ ಅನ್ನೋ ಹೆಗ್ಗಳಿಕೆಗೆ ಸುನಿಲ್ ಆನಂದ್ ಪಾತ್ರರಾಗಿದ್ದಾರೆ. ಸಾಮಾನ್ಯರಿಗೆ ಪಟ್ಟ ಕಟ್ಟಿದ ವಿಜಯ್ TVK ಮೂಲಕ ರಾಜಕೀಯ ರಂಗದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಎಳ್ಳು ನೀರು ಬಿಟ್ಟಿರುವ ವಿಜಯ್ ಕೇವಲ ಸುನಿಲ್ ಆನಂದ್ ಅವರನ್ನಷ್ಟೇ ಅಲ್ಲದೆ ತಮ್ಮ ಮನೆಯಲ್ಲಿ 30 ವರ್ಷಗಳಿಂದ ಕಾರು ಚಾಲಕನಾಗಿದ್ದ ರಾಜೇಂದ್ರನವರ ಪುತ್ರ ಶಬರಿನಾಥನವರನ್ನ ಹಾಗೂ ರಾಯಪುರದಲ್ಲಿ ಒಬ್ಬ ಸಾಮಾನ್ಯ ಆಟೋ ಚಾಲಕ ವಿಜಯ್ ದಮು ಅವರನ್ನ ಗೆಲ್ಲಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಹಣಬಲ, ವಂಶ ಪಾರಂಪರ್ಯಕ್ಕೆ ಮನ್ನಣೆ ನೀಡುವ ರಾಜಕೀಯ ವ್ಯವಸ್ಥೆಯ ನಡುವೆ ವಿಜಯ್ ಅವರ ಈ ಸಾಮಾನ್ಯನಿಗೂ ಅಧಿಕಾರ ಎನ್ನುವ ತತ್ವಕ್ಕೆ ಈಗ ಭರ್ಜರಿ ಜಯ ಸಿಕ್ಕಿದೆ. ಹೌದು, ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಇಡೀ ರಾಷ್ಟ್ರ ರಾಜಕೀಯವೇ ವಿಜಯತ್ತ ತಿರುಗಿ ನೋಡುವಂತೆ ಮಾಡಿದೆ. ತಮಿಳುನಾಡಿನ 59 ವರ್ಷಗಳ ದ್ರಾವಿಡ ಪಕ್ಷದ ಪ್ರಾಬಲ್ಯಕ್ಕೆ ಅಂತ್ಯ ಹಾಡಿದೆ. ನಟ ವಿಜಯ್ ಅವರ ತಮಿಳುನಾಡು ವೆಟ್ರಿ ಕಳಗಂ ತನ್ನ ಮೊದಲ ಚುನಾವಣೆಯಲ್ಲೇ ಭರ್ಜರಿ ಜಯ ಸಾಧಿಸಿದೆ. ತಮಿಳುನಾಡಿನ ಒಟ್ಟು 234 ಸ್ಥಾನಗಳಲ್ಲಿ ಸರ್ಕಾರ ರಚಿಸಲು ಒಂದು ಪಕ್ಷ 118 ಸ್ಥಾನಗಳನ್ನು ಗೆಲ್ಲಬೇಕು.
ವಿಜಯ್ ಪಕ್ಷ 108 ಸ್ಥಾನಗಳನ್ನ ಗೆದ್ದಿದೆ.